ಹಲೋ, ಹಾಯ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ ಮಾನ್ಯರೇ? ನಾವು ಚೆನ್ನಾಗಿದ್ದೀವಿ. ಇವತ್ತಿನ ದಿನ ನಾವು ಭಾನುವಾರ ಇದು ಕಬಾಬ್ ಮಾಡ್ತಾಯಿದ್ದೀವಿ. ಚಿಕನ್ ಕಬಾಬು, ಹೋಮ್ ಮೇಡ್ ಕಬಾಬ್ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರ ಚಿಕನ್ ತರಕ್ಕೆ ಹೋಗ್ತಾಯಿದ್ದೀವಿ. ಅಂಗಡಿಗೆ 2 kg ಚಿಕನ್ ತೊಗೊಂಡಿದ್ದೀವಿ. ನೋಡಿ, ಇಲ್ಲೇ ದೇವದುರ್ಗದಲ್ಲಿ ಗಣಿ ಚಿಕನ್ ಸೆಂಟರ್ ಅಂತ, ಅಲ್ಲಿ 2 kg ಚಿಕನ್ ನೋಡ್ರಿ. ಉಕ್ಕರು ಸಾಕತ್ತದ ಕಂಡ, 2 kg ಕಂಡ ತಂದದ್ದು ಉಕ್ಕರು ಹಾಕತ್ತದ. ಈಗ ನೆಕ್ಸ್ಟ್ ಇದರಲ್ಲಿ ಇದು ಕಡಾಯಲ್ಲಿ ಕಬಾಬ್ ಮಾಡ್ತಾರೆ. ಕಬಾಬ್ ಮಾಡಿದ್ದ ನಾ ಇವ್ರು ತಿಂದಿಗೆ ಹೆಂಗೈತೆ ಅಂತ ಹೇಳ್ತಾರೆ. ನೋಡ್ರಿ, ಅರ್ಧ kg ತಿನ್ನತ್ತಾರ, ಟೇಸ್ಟ್ ಗೊತ್ತಾಗಲ್ಲ ಅಂತ ಇವ್ರಿಗೆ. ನಾ ಆಗಿಲ್ಲ ಅಷ್ಟೊಂದು ಉಪ್ಪು, ನಾನು ಸುಮ್ಮನೆ ಸುಮಾರಾಗಿ ಹಾಕೀನಿ. ಆಗ್ಯದ? ನೀನು ಸ್ವಲ್ಪ ಹಾಕಬೇಕು ಅನಿಸ್ತದೆ. ತಿಂತದ ಒಳ್ಳೊಳ್ಳೆ ಕಬಾಬ್. ನೀವು ಟೇಸ್ಟ್ ಮಾಡೋರು ಕೇಳ್ಬೇಕು ಏನ್ರಿ, ತಿಂತಿರಲ್ಲ ಬಳ್ಳಾಳಿ? ಅರ್ಧ ಕೆಜಿ ಕೆಜಿ ಇಲ್ಲ ಅಂತ. ಹಾಂ, ಅರ್ಧ kg ತಿನ್ನತ್ತಾನ ಗೊತ್ತಾಗಲ್ಲ ಅಂದಲ್ಲ. ಅಕ್ಕ ಮೆಣಸಿಕಾಯಿ ಅವನಾಗೆ ಸಿಕ್ಕದ ಭಾಷಾ ಮಸಾಲ, ಖಾರ ಪುಡಿ. ಭಾಷಾ ಬಾಯಿ ಇಲ್ಲಿ ಕುಂತಾರೆ. ಹೆಂಗೆ ಹಾಕ್ಯಂಡು ಏನೇನು ಹಾಕಿದೆಪ್ಪ ಹೇಳ ಸ್ವಲ್ಪ, 1 by 1. ನೋಡ್ಲ ನೀನು. ಹಾಂ, ಮತ್ತೆ रुको जरा सबर करो. ಅಲ್ಲಿ ಭಾಷೆ ಅದಲ್ಲ. ಹಾಂ, ಭಾಷೆ ಮಸಾಲ, ಭಾಷಾ ಮಸಾಲ, ಅದು ಗರಂ ಮಸಾಲ, ಗರಂ ಮಸಾಲ, ಖಾರ ಪುಡಿ, ಖಾರ ಪುಡಿ, ಸ್ವಲ್ಪ ಉಪ್ಪು ಹಾಕಿದೆ ಮೊದಲು. ಉಪ್ಪು ಹಾಕಿನಿ. ಹಾಂ, ಉಪ್ಪು. ಹಾಂ, ಹ್ಞೂ, ಉಪ್ಪು ಹಾಕಿದೆ. ಕಸ್ತೂರಿ ಮೇಥಿ ತಂದಿಲ್ಲ. ಇದೇನು ಹಾಕೋದು? ಮಟನ್ ಮಸಾಲ, ಗರಂ ಮಸಾಲ, ಗರಂ ಮಸಾಲ, ಮಟನ್ ಮಸಾಲ ಹಾಕ್ಬೇಕನ? ಹಾಕ್ಬೇಕು. ಹ್ಞೂ, 1 kg 1 kg 1.5 kg ಅದು. 1.5 kg ಅದು. ಅಲ್ಲಿ ಎಷ್ಟು ಅಲ್ಲಿ ನೋಡಿ, ಕಬಾಬ್ಗೆ ಎಲ್ಲ ಬೇಸ್ಟ್. ಇದು ದೇವದುರ್ಗ ಕಬಾಬು ಫೇಮಸ್ ಆಗಿಬಿಡ್ಬೇಕು ನೆಕ್ಸ್ಟ್. ಕಸ್ತೂರಿ ಮೇಥಿ ಸಿಕ್ತೆ? ಟೇಸ್ಟ್ ಮಾಡೋಣ ಯಾರಂದ್ರೆ ಏನು ತುಪ್ಪ ಗಿಪ್ಪ ಹೊಂಟದ, ವೆಜ್ ಹೊಂಟದ. ಅಲ್ಲ ಮತ್ತೆ ಎಣ್ಣೆ ಹಾಕಲ್ಲ. ಈಜಿ ಆಗ್ತದೆ ಕಲ್ಸಕ್ಕೆ. ಈಗ ಹಿಂಗೆ ಗುಂಡೆ ಚಿಕ್ಕದಿಂದ ಅವಾಗ ಎಷ್ಟು ಚಂದ ಕಬಾಬ್. ಇದೆಲ್ಲೇ ಹೊಂಟದ ಹೋಪ ಗಾಳಿ. ಒತ್ತಿಡ ಪೈಪ್ ಎಲ್ಲ ಇದಾಗ್ಬಿಟ್ಟದ, ಈಗ ಲೀಕೇಜ್ ಆಗ್ಬಿಟ್ಟದ. ಹಾಂ 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 ನೀವು ಎಷ್ಟು ಡಿಪೆಂಡ್ ನೋಡು. ಮುಂಜಾನೆ ಬೇಸಿರಂಗೆ ಚೀಳ್ಬೇಕು ಅಷ್ಟೇ. ದೊಡ್ಡ ವಾರ್ತ ಅಲ್ಲ, ಅಲ್ಲಿ ಇಲ್ಲಿ ಚಿಂತೆ ನನಗೆ ಹತ್ತನ ಸೋಲಾಗಿ ಮುಂದೆ ಕತ್ತೆ ಹೆಂಗೆ ಎಲ್ಲಿ ಚಪಾತಿ ಮಾಡಿ ಕೊಡು, ಅನ್ನ ಮಾಡಿ ಕೊಡೋದು ಕುದುರ್ತಾನೆ ನಮ್ಮಂಗ ನನಗೆ. ಹೌದಾ? ಅಲ್ಲ, ನಿಮ್ಮ ಅತ್ತಿನ ಪರಿಸ್ಥಿತಿ ಹಾಕಿ ಮಾಡ್ತೀನಿ. ಎಲ್ಲ ಮಾಡೋಣ ಬಿಡಿ. ಫುಲ್ ಎಕ್ಸ್ಪರ್ಟ್ ಅಣ್ಣ. ನೋಡ್ರಿ ಹೆಂಗೆ ಆಗ್ತಾರೆ ಈಗ ನಮ್ಮ ಭಟ್ರು. ಕಬಾಬ್ ಬಿಟ್ಟರು ಬಾಂಡ್ಲಿಗೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಕಬಾಬ್ನ ಬಾಯಿಗೆ ಇಟ್ಟು ಸವಿಯೋದೆ ಬಾಕಿ. ಎಷ್ಟಾದ್ ಬಿಡ್ಬೇಕಪ್ಪ ಇದನ್ನ? 1 2 ನಿಮಿಷ, 3 ನಿಮಿಷ? 5 ನಿಮಿಷ ಆಗ್ಬೇಕಾ? ಆಯ್ತು. ಮೀಡಿಯಂ. ಬೆಂಗಳೂರಾಗ ಎಲ್ಲಿ 800 ಕ್ರಾಸಲ್ಲಿ ನೋಡ್ರಿ ಎಗ್ ರೈಸು, ಕಬಾಬು, ಆಮೇಲೆ ಏನೇನು ಮಾಡ್ತಪ್ಪ, ಗೋಬಿ ನೂಡಲ್ಸ್. ಹಾಂ, ಫ್ರೈಡ್ ರೈಸ್, ಚಿಕನ್. ಇವಾಗ ನೆಕ್ಸ್ಟು ಹೊಸ್ದಾಗಿ ಇಲ್ಲಿ ದೇವದುರ್ಗದಾಗ ತೆಗಿಕತ್ತಾರ. ಯಾವ್ದಾರ ದೇವ್ರ ಕಡೆ ಬಂದರೆ ಬರ್ರಿ, ತಿಂದವ್ರಿ, ಚೆನ್ನಾಗಿರ್ತದ. ಇವಾಗ ಇಲ್ಲಿ ದೇವದುರ್ಗದಲ್ಲಿ ಇಲ್ಲಿ ಇದು APMC ಹತ್ರ ತೆಗಿತಾರ. ಕಬಾಬ್ ಯಾವಾಗಲೂ ಕೆಂಪು ಕಲರ್ ಇರ್ತಲ್ಲ, ಅದಕ್ಕೆ ಕಲರ್ ಮಿಕ್ಸ್ ಮಾಡ್ತೀವಿ. ಹೌದು, ಮನೆಗೆ ಆಗಿರೋ ಉದ್ದೇಶದಿಂದ ಕಬಾಬ್ ಮನೆಯಿಂದೇ ಬೆಸ್ಟ್. ಅದಕ್ಕೆ ಹೋಮ್ ಮೇಡ್ ಅನ್ನೋದು. ಕಲರ್ ಹಾಕ್ಬಾರ್ದು, ಆ್ಯಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದಲ್ಲ. ಕಬಾಬ್ ಇದಕ್ಕೆ ಟೆಸ್ಟಿಂಗ್ ಪೌಡರ್ ಹಾಕಿಲ್ಲ. ಹಾಂ, ಟೇಸ್ಟಿಂಗ್ ಪೌಡರ್ ಇಲ್ಲ, ಕಲರ್ ಇಲ್ಲ. ನ್ಯಾಚುರಲ್ ಕಬಾಬ್. ಎಣ್ಣೆನೂ ಉರ್ದಿರೋ ಎಣ್ಣೆ ಅಲ್ಲ, ಅದು ಫ್ರೆಶ್ ಎಣ್ಣೆ. ಶೇಂಗಾ ಎಣ್ಣೆ, ಕಡಲೆ ಬೀಜ ಅಂತಾರಲ್ಲ, ಕಡಲೆ ಬೀಜದ ಎಣ್ಣೆ.
ನೋಡಿ ಗರಿ 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 ಬರಾಕತ್ತವ. ಸುಡವಲ್ತಪ್ಪ ನಮಗೆ ಸುಡಂಗಿಲ್ಲಪ್ಪ. ಎಲ್ಲ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟದ. ಬುತ್ತಿ ಕಟ್ಟಿಗೆಬೇಕಂತ ಹೋಗೋತ್ನಾಗ ವಾಮಿಟ್ ಆತಂದ್ರೆ ಜಾಸ್ತಿ ಉಣಲ್ಲ. ಅಲ್ಲಿಗೆ ಹೋದ್ಮೇಲೆ ರೈಲ್ವೆ ಸ್ಟೇಷನ್ ಉಣ್ತಾವಂತ. ಬೇಡ, ಗಾಡಿ ಕುಂತ್ಕೊಂಡ್ರಿ ಆರಾಮ್. ಹಾಂ, ಇಲ್ಲ ಲೇಟ್ ಆಗ್ತದ ಗಾಡಿ, ಅದಕ್ಕೆ ಆರಾಮ ಅಲ್ಲಿ ರೈಲ್ವೆ ಸ್ಟೇಷನ್ದಾಗ ಉಣ್ತೀವಿ. ಬಂತು ನೋಡ್ರಿ ಗರಿ 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 ಮೇಲೆ ಖಾರ ಹಸಿಮೆಣಸಿನ್ಕಾಯಿ ಸಿಳಿಕೆ ಅಂದ್ರೆ ಪುಡಿಕಾರ ತಾಂಬಲ್ಲಿ ಪುಡಿ ಖಾರ ತಾಂಬ. ಖಾರ ಪುಡಿ ಹಾಕ್ಬೇಕಂದ ಮೇಲೆ ಟೇಸ್ಟ್ ಬರ್ತಂತ ಹಾಕತ್ತೆ. ನಮ್ಮ ಜವರಿ ಟೇಸ್ಟ್ ಇದು. ಹಾಂ ಹೌದು, ನಾರ್ತ್ ಕರ್ನಾಟಕ ಟೇಸ್ಟ್. ಟೇಸ್ಟ್ ನೋಡೋದಕ್ಕೆ ಗುಂಡ ಗುಂಡ ಇತ್ತ ನಿಮ್ಮ ಅಮ್ಮಗೆ ಇದು ಟೇಸ್ಟ್ ನೋಡ್ರಿ ಫಸ್ಟ್ ರಿಸಲ್ಟ್. ಚಂದ ರಿಸಲ್ಟ್ ತಗೊಂಡೋಗಿ ಕೊಡು ಮಮ್ಮಿಗೆ. ಟೇಸ್ಟ್ ನೋಡಿ ಅಂತ ನೋಡ್ರಿ ನೀವು ಟೇಸ್ಟ್ ಹೆಂಗದಂತ ಹೇಳ್ರಿ. ಕುಡ್ತದ ಅದಕ್ಕೆ ಹೆಂಗಾಗಿದೆ ಕಂಡ ಗಟ್ಟಿ ರೋಸ್ಟ್ ಇರಲ್ಲ ಅಂದಲ್ಲ ಅದಕ್ಕೋಸ್ಕರ. ರೋಸ್ಟ್ ಆದಾಗ ಹಂಗೆ ಆತವಂತ. ಟೇಸ್ಟ್ ವೈಸ್ ಹೆಂಗದ? ಹಾಂ ಓಕೆ. ಹಾಂ ಬಿಗಿ ಬರುತ್ತೆ ಮತ್ತೆ ಕಂಡದ ಪೂರಾ ರೋಸ್ಟ್ ಆದ್ರೆ ಇಸ್ಸಾಗುತ್ತೆ ನೋಡಿ ಪೂರಾ ಕಡಕ್. ಯಾರು ಅಂಬೇಡ್ಕರ? ಹೌದಾ? ಅವ್ನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಟೇಸ್ಟ್ ಹೇಳೋರು ಏನು ಪ್ರಮುಖವಾದ ವ್ಯಕ್ತಿನೇ ಕೇಳಲ್ಲ. ಹೆಂಗಾಗಿದ್ರಿ? ಅರ್ಧ ಕೆಜಿ ತಿನ್ಬೇಕಾಯ್ತು. ಹೌದಾ? ಈಗ ಎಷ್ಟು ಕೆಜಿ, ಈಗ ಎಷ್ಟಾಯ್ತು ಅಂದ್ರೆ ಎಷ್ಟು ಗ್ರಾಮ್ ತಿಂದ್ರಿ? ಅಂದ್ರೆ ಇನ್ನ ಆರೋಗ್ಯ ಸಬ್ಸೆಂಟ್ ಆಗಿಲ್ಲ. ಹಾಂ ಹಾಂ, ಅದಕ್ಕೆ ಏನು ಕಂಡ ಸಿಕ್ಕಿಲ್ಲ. ಇನ್ನು ಕಂಡ ಸಿಗತ್ತಾನೆ ಟೇಸ್ಟ್ ಗೊತ್ತಾಗವಲ್ತು. ಹಾಂ ಹಾಂ, ಈಗ ಮುಂದಿನ ಕುತ್ತಿಗೆ ಸಿಕ್ಕದ, ಆಮೇಲೆ ಹಿಂದಿನ ಸಿಕ್ಕರೆ ಏನು ಮಾಡ್ತೀರಿ ನೀವು? ಹಾಂ, ಅಲ್ಲೇ ಕಟ್ ಮಾಡಿಸಿ. ಹೌದು. ಹಾಂ, ಮೇಲೆ ಸ್ವಲ್ಪ ಖಾರ ಪುಡಿ ಉದಿಸ್ಯಾರ ಮೇಲೆ. ಹಾಂ, ಈಗ ಸ್ವಲ್ಪ ರೋಸ್ಟ್ ಮಾಡೋಕತ್ತಾರೆ. ಇನ್ನೂ ರೋಸ್ಟ್ ಬೇಕಂತ ಈಗ ರೋಸ್ಟ್ ಮಾಡಕತ್ತಾರೆ. ಟೇಸ್ಟ್ ವೈಸ್ ಸೂಪರ್ ಚೆನ್ನಾಗ್ಯಾವ. ರೋಸ್ಟು ಇವೇ ಆಗ್ತಿತ್ತು. ಸ್ಟವ್ ಸಣ್ಣದಿರೋದಕ್ಕಾಗಿ ಎಣ್ಣೆ ಜಾಸ್ತಿ ವಿಷ ಆಗ್ತಾ ಇಲ್ಲ, ಹಂಗಾಗಿ ಸ್ಮೂತ್ ಆಗಿ ಆಗ್ತಾ ಇದೆ ಅಷ್ಟೇ. ಆಗ್ತಿದೆ. ಹೌದೌದು, ಜಗ್ಗಿ ಇರ್ತದಂತ ನಿಮ್ಮ ಅಪ್ಪಂದು, ಅದಕ್ಕೆ ಒಲ್ಲೆ ಅಂತಾನಂತ. ನಿಶಾತ್ ನೋಡ್ರಿ ಸರ ಕುಡ್ದಿಟ್ಟು ಗ್ಲಾಸ್ನಾಗ ತೊಳ್ಯಾರ್ದು ಹೆಂಗೆ ನೀರು ಕುಡಿದ್ಬಿಟ್ಟಾರಂತ. ಈಗ ನಿಶೆ ಇರ್ತದ, ನಿಶೆ ರೇಟಿಗೆ ನಾವು ಊರಿಗೆ ಹೋಗ್ಬೇಕು, ಇಲ್ಲ ಮತ್ತೆ ನಿಷೇಧಾಗ ಏನಾರು ಬೇಯ್ದು ಬಿಡ್ತಾಳ ನಮಗ. ಇದು ಆಕ್ಚುಲಿ ಚೆನ್ನಾಗಿ ಆಯ್ತು ನೋಡ್ರಿ, ಕಬಾಬುಗೆ ಇದು ಹಾಕೊಂಡಿದ್ದಾರೆ. ಈಗ ಇಷ್ಟು ಇನ್ನೆಷ್ಟು ಪೀಸ್ ಉಳ್ದಾವ, ಅವನು ಬಿಡಾಕತ್ತಾರ ಎಣ್ಣೆಗ. 2 kg ತಂದ್ವಿ, 2 kg 5 kg ತೆಗೆದ್ವಿ ಕಂಡಕ್ಕೆ. 1.25 kg ಹಾಕಿವಿ ಕಬಾಬಿಗೆ. ಎಲ್ಲ ಪೀಸ್ಗಳು ನೋಡ್ರಿ ಎಷ್ಟು ನೈಸಾಗ್ಯಾವ, ಚೆನ್ನಾಗ್ಯಾವ. ಈಗ ಬೆಳ್ಳುಳ್ಳಿ ಕಬಾಬ್ ಥರ ಬೆಳ್ಳುಳ್ಳಿ ಅವೆಲ್ಲ ಸುಲ್ದಿವಿ, ಅವ್ನು ಸ್ವಾಟ್ ಎಲ್ಲ ಇದು ಮಾಡ್ಕೊಂಬರ್ಬೇಕು. ಅದು ಇದು ಒಗ್ಗರಣೆ ಹಾಕಿಬಿಡ್ತಾರೆ. ಈಗ ಬೆಳ್ಳುಳ್ಳಿ ಮಿಕ್ಸ್ ಮಾಡಕತ್ತಾರೆ. ಇದು ಹಾಕಿ ಕಾರ್ನ್ಫ್ಲವರು, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 3 ಹಾಕಿ ಮಿಕ್ಸ್ ಮಾಡಕತ್ತಾರೆ. ಅದು ಕಬಾಬ್ ರೀತಿಲಿ ಬೆಳ್ಳುಳ್ಳಿ ಕಬಾಬ್ ಥರ ಆಗುತ್ತೆ ನೋಡ್ರಿ, ಹೆಂಗೈತೆ. ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾರೆ. ಬೆಳ್ಳುಳ್ಳಿ ಕಬಾಬ್ ಚಟಾಪಟ ಚಟಾಪಟ. ಹೆಂಗದ? ತಿಂದಿವಿ ನೀವು ತಿನ್ರಿ. ಹೆಂಗಾದ್ರೆ? ಓಕೆ, ಥ್ಯಾಂಕ್ ಯು ಹೇಳ್ರಿ ತಾತಗ. Almost welcome, please come give me paisa 100 rupees give me sir. ಪುಣ್ಯ ಕಬಾಬ್ ತಿನ್ನೋದು ಎಲ್ಲೇ ನೋಡ್ರಿ ಅಣ್ಣ. ತಿನ್ನ ಬೆಳ್ಳುಳ್ಳಿ ಕಬಾಬ್, ಬೆಳ್ಳುಳ್ಳಿ ಕಬಾಬ್ ಬಿಡಕತ್ತಾರ ನೋಡ್ರಿ. ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಅದೆಲ್ಲ ಕಾರ್ನ್ಫ್ಲವರ್ ಹಾಕಿ ನೋಡಿ, ಚಟಾಪಟ ಚಟಾಪಟ.
ಒನ್ ಮೋರ್ ಅಂತ ಇರ್ಬೇಕು ಇವರು ಇಲ್ಲಿ ಅಂಬೇಡ್ಕರ್ ಅವರು. ಅರ್ಧ ಕೆ ಜಿ ಅಂದಾರ, ಒಂದು ಅರ್ಧ ಪೀಸ್ ತಿಂದ್ರೆ ಒನ್ ಮೋರ್ ಅನ್ಬೇಕು. ಈತ ನೋಡ್ರಿ ಬಾವುಟ ಆರ್ಸಕತ್ತಾನ ಕಬಾಬ್ ಮಾಡಿ. ಫುಲ್ ಸ್ಟೈಲಲ್ಲಿ ರೆಡಿ ಆಯಿತು. ಹಾಂ, ನೆದರಾಗ್ಬಾರ್ದಂತ. ಅರ್ಧ ಕೆ ಜಿ ತಿಂತೀನಿ ಅಂದ್ರೆ 2 ಪೀಸ್ ತಿಂದ್ರೆ ಸಾಕು ಮಾಡ್ಬೇಕು. ಅದಕ್ಕೆ ಕೇಳಿ ಈಗ ವಿಡಿಯೋ ಮಾಡಕೈತಲ್ಲ ತಿನ್ನಂಗಿಲ್ಲ ಅಂತ ವಿಡಿಯೋ ಸಂಬಂಧ ಅರ್ಧ ಕೆ ಜಿಗೆ ಅಂದವ್ರು ಇವಾಗ ಯಾಕೆ ಬರೋಲ್ರ ಹತ್ರ. ವಿಡಿಯೋ ಮಾಡಿ ಹೌದು. ರೆಡಿ ಕಬಾಬ್ ರೆಡಿ, ತಿನ್ನೋರು ಗಾಡಿ ಎಲ್ಲಿ ಬಡಿ. ಹಾಂ